ಜೀವನದಾಗ ಒಂದು ಬಾರಿ ಆದರೂ ಕೇದಾರ್ನಾಥ್ ಹೋಗಿ ಬರಬೇಕು ಅಂತ ಬಹಳಷ್ಟು ಜನ ಅಂದ್ಕೊಂಡು ಇರ್ತಾರೆ. ಈಗ ಯಾಕಂತ ಅಂತಂದ್ರೆ ಕೇದಾರ್ನಾಥ್ ಬಗ್ಗೆ ಮಾತಾಡ್ತೀವಿ ಅಂತಂದ್ರೆ ಹೇಳಿದ್ರೆ, ನಮ್ಮ ಕಲಬುರಗಿನಿಂದ 1 ಗಂಟೆ 30 ನಿಮಿಷ 90 ಕಿಲೋಮೀಟರ್ ಡಿಸ್ಟೆನ್ಸ್ ಒಳಗೆ, ಬೀದರ್ನಿಂದ 1 ಗಂಟೆ 28 ನಿಮಿಷ 90 ಡಿಸ್ಟೆನ್ಸ್ ಒಳಗೆ ಇರುವಂಥ ಈ ದೇವಾಲಯ ಗೋಪುರ ಎಕ್ಸಾಕ್ಟ್ ಆಗಿ ಕೇದಾರನಾಥ ದೇವಾಲಯ ಗೋಪುರ ಇದ್ದಂಗೆ ಅದ. ಈ ದೇವಾಲಯ ಯಾವುದು ಅಂತ ಹೇಳ್ತಾರೆ, ಬೀದರ್ ಜಿಲ್ಲೆ ಬಸವನ ಕಲ್ಯಾಣ ತಾಲೂಕುಗಳನ್ನು ಒಳಗೆ ಬರುವಂಥ ಒಂದು ಉಮಾಪುರ ಅನ್ನೋ ಗ್ರಾಮದ ಒಳಗೆ ಇರುವಂಥ ಉಮಾಮಹೇಶ್ವರಿ ದೇವಸ್ಥಾನ. ಉಮಾಮಹೇಶ್ವರಿ ಅಂದ್ರೆ ಶಿವ ಮತ್ತು ಪಾರ್ವತಿ ಅಂದಂಗ ಮತ್ತು ಅರ್ಥ. ಶಿವ ಪಾರ್ವತಿ ಜೋಡಿ ದೇವಾಲಯಗಳು ಈ ಸ್ಥಳದ ಒಳಗೆ ಅದ್ಭುತವಾದಂಥ ಕಲಾವೃತ್ತಿ ಒಳಗೆ ಹೊಂದಿರುವಂಥ ಈ ಉಮಾಮಹೇಶ್ವರಿ ದೇವಸ್ಥಾನ ಯಾವಾಗಿಂದು ಅಂತೇಳಿ ವಿಷಯ ಬಂದ್ರೆ, 12ನೇ ಶತಮಾನದ ಒಳಗೆ 6ನೇ ಶಂಕರ ಆದಿತ್ಯ ನಿರ್ಮಿಸಲಾಗಿದ್ದಂಥ ದೇವಾಲಯಗಳು. ಇದು ದ್ರಾವಿಡ ಶೈಲಿ ಒಳಗೆ ಅವ. ಈ ಥರ ದೇವಾಲಯಗಳು ನಮ್ಮ ಕಡೆ ಜಾಸ್ತಿ ಇಲ್ಲ. ಇದು ಒಂದು ದೇವಾಲಯ ಬಿಟ್ಟರೆ ಇನ್ನೊಂದು ಮೊಗು ಅನ್ನೋ ಗ್ರಾಮದ ಒಳಗೆ ಇರುವಂಥ ರಾಮಲಿಂಗೇಶ್ವರ ದೇವಸ್ಥಾನ ಗೋಪುರ ಕೂಡ ಇದೇ ರೀತಿ ಅದ. ಮಕ್ಕಳಿಗೆ ಪಿಕ್ನಿಕ್ ಅಂತ ಬೇರೆ ಬೇರೆ ಊರಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಮನೆಯಿಂದ ಡಬ್ಬಿ ಕರ್ಕೊಂಡು ಹೋಗೋದು, ತಿನ್ನೋದು, ಆಟ ಆಡ್ಬೋದು, ವಿಡಿಯೋ ಪಠಣ ಮಾಡೋದು ಬರೋದು ಇರ್ತದೆ. ನಮ್ಮ ಸುತ್ತಮುತ್ತ ಇರುವಂಥ ಇದರ ದೇವಾಲಯಗಳು ಕರ್ಕೊಂಡು ಹೋಗಿ ಯಾವ ರಾಜ್ಯದ ಕಾಲದ ಅಂತ ಹೇಳಿ ಅವರಿಗೆ ತಿಳಿಸ್ಕೊಡುವಂಥ ಮುಖಾಂತರ ಇತಿಹಾಸ ಕೂಡ ಅವರಿಗೆ ಕೂಡ ಆಗ್ತದೆ. ಈ ದೇವಾಲಯ ಮಹತ್ವ ಏನಂತ ಕೊಡ್ತಾ ಆಗ್ತದೆ. ಸೊ ನಮ್ಮ ಸುತ್ತಮುತ್ತ ದೇವರುಗಳು ನಾವು ಪ್ರವಾಸಿ ತಾಣಗಳು ಕೂಡ ಮಾಡಬಹುದು ಏನಂತೀರಿ. ತುಂಬ ಧನ್ಯವಾದ. ಓ ನಮಃ ಶರಣ ಶರಣಾರ್ಥಿ. ನಾವು ನೋಡಿದ್ರೆ ವಿಸಿಟ್ ಮಾಡೋ ಶುಭ.